ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ತುಂಬ ದಿನವೇ ಆಗಿತ್ತು ನೀಟಾಗಿ ವಿಡಿಯೋಸ್ ಮಾಡಿದೆ, ವ್ಲಾಗ್ ಅಪ್ಲೋಡ್ ಮಾಡಿದೆ. ಎಲ್ರಿಗೂ ದಯವಿಟ್ಟು ಕ್ಷಮಿಸಿ, ಐ ಆಮ್ ವೆರಿ ಸಾರಿ. ಬಟ್ ಇನ್ನು ಮುಂದೆ ನೀಟಾಗಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಬೆಳಗ್ಗೆ ಆಗಿದೆ, ಬೆಳಗ್ಗೆ 6:30 ಆಗಿದೆ. ಇವಾಗ ಎದ್ದಿದ್ದೀನಿ. ನಮ್ಮ ಹಸ್ಬೆಂಡ್ ಇದ್ದ ಆಫೀಸ್ಗೆ ಹೋದ್ರು. ನಾನು ಇವತ್ತು ಬುಧವಾರ, ನಾನು ವಾರಕ್ಕೆ 2 ಟೈಮ್ಸ್ ಏರ್ ಆಯಿಲ್ ಹಚ್ತೀನಿ. ಆಲ್ರೆಡಿ ಇವತ್ತಿನ ವಿಡಿಯೋ ಏನಂತ ನಿಮಗೆ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡೆ ಏರ್ ಆಯಿಲಿಂಗ್ ವಿಡಿಯೋ. ನೋಡ್ತಾ ಇರ್ಬೋದು, ನನ್ನ ಏರ್ ತುಂಬ ಬೇಗ ಗ್ರೋ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಾಗಿದೆ. ಕೂದಲು ಕೂಡ ಉದ್ರಲ್ಲ. ತುಂಬ ಸತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಆದರೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತು. ಯಾಕೆ ಅಂದರೆ ನನಗೆ ಪರ್ಸ್ನಲಿ ಮೆಸೇಜ್ ಮಾಡ್ತಿದ್ದಾರೆ ಹೆವಿ ಏರ್ ಆಯಿಲಿಂಗ್ ಚಾಲೆಂಜ್ ಮಾಡಿ ಅಂತ. ಸೊ ನಾನು ಹೆವಿ ಏರ್ ಆಯಿಲಿಂಗ್ ಏನು ಹಚ್ಚಲ್ಲ, ಬಟ್ ಅವ್ರಿಗೋಸ್ಕರ ಈ ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ. ಓಕೆನಾ? ಲೈವಲ್ಲಿ ಬೇಡ, ವಿಡಿಯೋ ಮಾಡಿ ತೋರಿಸಿ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ರಿಕ್ವೆಸ್ಟ್. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಏರ್ ಆಯಿಲಿಂಗ್, ನನ್ನ ಒಂದು ಹೇರ್ ಕೇರ್ ರೂಟೀನ್ ಏನಿರುತ್ತೆ ಅಂತ ನೀವು ನೋಡ್ಬೋದಲ್ವ. ಸೊ ಅದಕ್ಕೆ ತುಂಬ ದಿನ ಆಗಿತ್ತು ನಾನು ನೀಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ 2 ಮಂತ್ಸಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಿದೆ, ಟ್ರೈನಿಂಗ್ ಇತ್ತು ನನಗೆ. ಸೊ ಹಾಗಾಗಿ ವಿಡಿಯೋ ನೀಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಐ ಆಮ್ ವೆರಿ ಸಾರಿ. ಇನ್ನು ಮುಂದೆ ನೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕೇ ಬೇಕು. ಸಪೋರ್ಟ್ ಮಾಡಿ. ಲಾಸ್ಟ್ ಟೈಮ್ ನಮ್ಮ ಬೇಬಿದು ವಿಡಿಯೋ ಹಾಕಿದ್ದೀನಿ. ಲಾಸ್ಟ್ ವಿಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಅದ್ರದ್ದು ಏನಂದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೊರಟೆ, ನಮ್ಮ ಬೇಬಿನ ಕರ್ಕೊಂಡು ಹೋಗ್ಬಿಟ್ಟು ಒಂದಿನ ಕೆಲ್ಸಕ್ಕೆ ಕೂಡ ಹೋಗಿ ಬಂದೆ. ಆದರೆ ನಮ್ಮ ಬೇಬಿ ಇರಲ್ಲ ಅಂತ ಫೋನ್ ಮಾಡಿ ಹೇಳ್ತಾಯಿದ್ಲು. ಬೇಬಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಆಗ ಹೋಗಿ ಕರ್ಕೊಂಬಂದೆ. ಸದ್ಯಕ್ಕೆ ಈಗ ನಾನು ಏನು ಕೆಲಸಕ್ಕೂ ಹೋಗ್ತಿಲ್ಲ. ಕೇಳ್ತಾಯಿದ್ವಿ ತುಂಬ ಜನ, ಏನು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ಏನು ಕೆಲಸಕ್ಕೂ ಹೋಗ್ತಾಯಿಲ್ಲ. ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಊದ್ಕೊಂಡಿರೋಂಗೆ ಅನಿಸ್ತಾ ಇರ್ಬೋದಲ್ವಾ. ಸೊ ಈಗ ಎತ್ತಿದ್ದೀನಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತದೆ. ಬನ್ನಿ, ತುಂಬ ಮಾತಾಡೋದು ಬೇಡ, ಯಾವ ರೀತಿ ಏರ್ ಆಯಿಲಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ನಾನು ಇವಾಗ ವೆಯ್ಟ್ ಗೇನ್ ಆಗಿದ್ದೀನಿ, ಅದಕ್ಕೆ ರೀಸನ್ ಇಷ್ಟರಲ್ಲೇ ನಿಮಗೆ ಕೊಡ್ತೀನಿ. ಓಕೆನಾ? ಇಷ್ಟರಲ್ಲೇ ನಿಮಗೊಂದು ವಿಡಿಯೋ ಬರುತ್ತೆ ಅಂತ ಅನ್ಬೋದು. ಓಕೆ ಗೈಸ್, ಈಗ ಬನ್ನಿ ತೋರಿಸ್ತೀನಿ. ಗಾಯ್ಸ್ ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಅಂದರೆ ಇದು ನಿಮಗೆ ಗೊತ್ತಿರುತ್ತೆ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಕೂದಲು ಉದುರುತ್ತಾ ಇದ್ದರೆ ಈ ಎಣ್ಣೆ ಯೂಸ್ ಮಾಡಬೇಡಿ. ಓಕೆನಾ? ಇದು ಬಂದು ಹರಳೆಣ್ಣೆ. ಈ ಎಣ್ಣೆ ಯೂಸ್ ಮಾಡಿ. ಸೊ ನನಗೆ ಈ ಎಣ್ಣೆ ಯೂಸ್ ಮಾಡಿದ್ರೆ ಮಾಯಿಶ್ಚರೈಸ್ ಆಗುತ್ತೆ, ಕೂದಲು ಬೆಳೆಯುತ್ತೆ, ಬಟ್ ಕೂದಲು ಉದುರುತ್ತೆ. ಸೊ ಬೆಳೆಸಿ ಏನು ಪ್ರಯೋಜನ ಇಲ್ಲ ಅಲ್ಲ. ಈಗ ಒಂದು ಸ್ವಲ್ಪ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಹರಳೆಣ್ಣೆ, ಸ್ವಲ್ಪ ಕೊಬ್ಬರೆಣ್ಣೆ ಎರಡು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಕೊಬ್ಬರೆಣ್ಣೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹರಳೆಣ್ಣೆ ಜೊತೆ ಬಾದಾಮಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಗೈಸ್. ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ, ನೀವು ಬೇಕಿದ್ದರೆ ಇದಕ್ಕೆ ಈರುಳ್ಳಿ ರಸ ಕೂಡ ಹಾಕ್ಬೋದು, ಆನಿಯನ್ ಆಯಿಲ್ ಥರ ಆಗುತ್ತೆ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ 3 ಬೆಳ್ಳುಳ್ಳಿ ತೊಗೊಂಡು ಜಜ್ಜಿ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ಕೂಡ ಹಾಕೋಬೋದು, ಮತ್ತು ಈರುಳ್ಳಿ ಸಿಪ್ಪೆನೂ ಹಾಕೋಬೋದು, ಬೆಳ್ಳುಳ್ಳಿ ಸಿಪ್ಪೆನೂ ಹಾಕೋಬೋದು. ಚೆನ್ನಾಗಾಗತ್ತೆ. ಟ್ರೈ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್, ನಾನೀಗೇನು ಮಾಡ್ತಾಯಿದ್ದೀನಿ ಗೊತ್ತಾ, ಅದು ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು, ಯಾವತ್ತೂ ಹೈ ಫ್ಲೇಮಲ್ಲಿ ಇಡಬಾರ್ದು. ಈಗ ನಾನು ಅದು ನೀಟಾಗಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಟ್ರಿಕ್ ಟ್ರೈ ಮಾಡಿ, ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಆ್ಯಂಡ್ ಈ ಟ್ರಿಕ್ ನನಗೆ ಹೇಳಿದ್ದು ಯಾರು? ನಮ್ಮ ಮುದ್ದಿನ ಅಜ್ಜಿ. ಯಾವುದೇ ಥರ ಯೂಟ್ಯೂಬ್ ನೋಡಿಲ್ಲ, ಯಾವುದೇ ಥರ ಯಾರೂ ಟಿಪ್ಸ್ ಕೊಟ್ಟಿಲ್ಲ. ನಾನು ಇಂಥವ್ರು ಇದೇ ಕೊಟ್ಟಿರೋದು ಅಂತ ಹೇಳ್ತೀನಿ. ಇದು ಕೊಟ್ಟಿರೋದು ನಮ್ಮ ಅಜ್ಜಿ ಗಾಯ್ಸ್. ನೋಡಿ, ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾನು ಸ್ವಲ್ಪ ಕುದಿಬೇಕಾದ್ರೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿ ಕುದೀತಾ ಇದೆ. ಆಫ್ ಮಾಡಿದೆ ನಾನು, ಏಕೆಂದರೆ ಇದು ಆಗಲಿಂದನೂ ಕುದೀತಾ ಇತ್ತು. ಸಾಕು. ತುಂಬ ಚೆನ್ನಾಗಿ ಇವಾಗ ಇದು ಸಾಕು. ನೋಡಿ, ಸ್ವಲ್ಪ ಮಿಸ್ಟೇಕ್ ಆದರೂ ಈ ಥರ ಬಿಡುತ್ತೆ. ಈಗ ಅದೇ ಥರ ಕುದೀತಾ ಇದೆ ಇದು. ಓಕೆನಾ? ಇಳಿಸಿದ್ರು ಕುದೀತಾ ಇದೆ. ಸ್ವಲ್ಪ ತಾಗಲಿ. ಓಕೆ ಗಾಯ್ಸ್, ಇದು ಆರಬೇಕು. ಸ್ವಲ್ಪ ತಾಗಲಿ ಅಂದರೆ ಆರಿದ್ಮೇಲೆ ಹಚ್ಚೋದು. ಇದು ನಾನು ಆರಿದ್ಮೇಲೆ ನಿಮಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಸ್ವಲ್ಪ ಬೆಳಕು ಆಗಿದೆ ಈಗ.
ಇದು ಆರಿದೆ, ಅಂದರೆ ಪೂರ್ತಿ ಆರಿಲ್ಲ, ಇನ್ನೂ ಬಿಸಿ ಇದೆ. ಲೈಕ್ ಅಂದರೆ ಪೂರ್ತಿ ಆರಿರಲೂಬಾರ್ದು, ಪೂರ್ತಿ ಬಿಸಿ ಇರಲೂಬಾರ್ದು. ಲೈಕ್ ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ಎಲ್ಲ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ತಣ್ಣಗಾಗುತ್ತೆ. ಸೊ ಬನ್ನಿ ಈಗ ಅಪ್ಲೈ ಮಾಡೋಣ. ಓಕೆ, ಫಸ್ಟ್ ನಾನು ನೆತ್ತಿಗೆ ಅಪ್ಲೈ ಮಾಡೋದು, ಏಕೆ ಅಂದರೆ ತುಂಬ ತಣ್ಣಗಾಗುತ್ತೆ. ಸ್ವಲ್ಪ ಬಿಸಿ ಇರೋದ್ರಿಂದ ಒಂಥರ ಆಗ್ತಾಯಿದೆ ಅಷ್ಟೇ. ಫಸ್ಟ್ ಇಲ್ಲೇ ಅಪ್ಲೈ ಮಾಡೋದು ನಾನು. ಬಿಸಿಯಲ್ಲೂ ಒಂಥರ ಚೆನ್ನಾಗಿ ಆಗ್ತಾಯಿದೆ. ನೀವು ಹತ್ತಿ ಕೂಡ ಯೂಸ್ ಮಾಡ್ಬೋದು, ಓಕೆನಾ. ನಾನು ಕೈಲೇ ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟ್ ಈ ಪಾರ್ಟಲ್ಲಿ ಅಪ್ಲೈ ಮಾಡ್ತೀನಿ. ಈ ರೀತಿ ತುಂಬ ಚೆನ್ನಾಗಿ ಅನಿಸಿದ್ಮೇಲೆ ಈ ರೀತಿ ಫುಲ್ಲು, ಅಂದರೆ ನಾನು ಯಾವತ್ತೂ ಕೂಡ ಹಿಂದೆಯಿಂದ ಅಪ್ಲೈ ಮಾಡ್ಕೊಂಬರ್ತೀನಿ. ಸೊ ಹಾಗಾಗಿ ಈ ರೀತಿ ಹಾಕೋತಾ ಇದ್ದೀನಿ ಅಷ್ಟೇ. ನಿಮ್ಗೆ ಹಂಗೆ ಕಂಫರ್ಟ್ ಆಗಲ್ಲ ಅಂದರೆ ಹಿಂಗೆ ಅಪ್ಲೈ ಮಾಡ್ಬೋದು, ಹಿಂಗೆ, ಓಕೆನಾ. ಹಂಗೆಲ್ಲರಿಗೂ ಕಂಫರ್ಟ್ ಆಗಲ್ಲ, ಹಿಂಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಎಣ್ಣೆ ಇದೆ ನೋಡಿ. BR ಯಶವಂತ್ ಅವರೇ, ನಿಮಗಾಗಿ ಕೂಡ ಈ ವಿಡಿಯೋ, ಬಿಕಾಸ್ ಯಾವಾಗಲೂ ಕೇಳ್ತಾನೆ ಇದ್ದೀನಿ ನೀವು ಫ್ರೆಂಡ್ಸ್. ನೀವು ಪಾರ್ಟಿಷನ್ ನೀಟಾಗಿ ಎಲ್ಲ ಕಡೆ ಹೋಗಬೇಕು ನೀವು ಅಪ್ಲೈ ಮಾಡ್ತಿರೋದು ಅಂದರೆ. ಸ್ವಲ್ಪ ಆದಮೇಲೆ ಈ ರೀತಿ ತೆಗ್ದು ಈ ರೀತಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಕೂಲು ಆಯಿತು, ಸಾರಿ, ಎಣ್ಣೆ ಹಚ್ಚೋದು ಮೇನ್ ಇಂಪಾರ್ಟೆಂಟ್ ಬುಡಕ್ಕೆ. ಓಕೆ, ನಿಮ್ಮ ಕೈಯಲ್ಲಿ ಹಾಕ್ಳಕ್ಕಾಗಿಲ್ಲ ಅಂದರೆ ಬಾಚಣಿಕೆ ಸಹಾಯದಿಂದ ಏನು ಹಾಕೋಬೇಡಿ, ಕೈಯಲ್ಲೇ ಬರುತ್ತೆ, ಹಾಕ್ಬಿಡಿ, ಓಕೆನಾ. ಯಾಕೆಂದರೆ ಬಾಚಣಿಕೆಗೆ ಅರ್ಧ ಎಣ್ಣೆ ಅಪ್ಲೈ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಈ ರೀತಿ ಕೈಯಲ್ಲೇ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಈ ಕಡೆ ಕೈ ಯೂಸ್ ಮಾಡ್ತೀನಿ ನಾನು, ಈ ಕಡೆ ಹಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ತಣ್ಣಗಾಗುತ್ತೆ. ಮತ್ತು ನಾನು ವಾರಕ್ಕೆ 2 ಸತಿ ಯೂಸ್ ಮಾಡ್ತೀನಿ ಎಣ್ಣೆ. ಒಂದು ಬುಧವಾರ, ನೆಕ್ಸ್ಟು ಸಂಡೇ ಆರಾಮಾಗಿ ಮನೇಲೇ ಇರ್ತೀವಲ್ವ. ಸೊ ಹಾಗಾಗಿ ನೀವು ಅಷ್ಟೇ ವಾರಕ್ಕೆ 2 ಸತಿ ಎಣ್ಣೆ ಅಪ್ಲೈ ಮಾಡಿ. ಕೂದಲಿಗೆ ತುಂಬ ಒಳ್ಳೆಯದು. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನೀವು ಇದೇ ಯೂಸ್ ಮಾಡಿ ಅದೇ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಓಕೆ ಗೈಸ್, ಇದೇ ಯೂಸ್ ಮಾಡಿ ಅದೇ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಯಾವುದಾದ್ರೂ ವಾರಕ್ಕೆ 2 ಸತಿ ಬಿಟ್ಟು ಯೂಸ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಕೂದಲು. ಈಗ ಅದ ಪಾರ್ಟಿಷನ್ ಮಾಡಿ ಈ ಕಡೆ ಅಂತ ಅಪ್ಲೈ ಮಾಡ್ತೀನಿ, ಬೇಗ ಆಗುತ್ತೆ ಅವಾಗ. ಹಿಂದೆ ಫಸ್ಟ್ ಮಾಡ್ಕೊಳ್ಳಿ, ತೋರಿಸೋಣ ಒಂದ್ಸಲ. ಕಾಣಿಸುತ್ತೆ ಅನ್ಕೊಳ್ತೀನಿ. ಕಾಣಿಸ್ತಾ ಇಲ್ವಾ? ಈಗ ಕಾಣಿಸುತ್ತೆ ನೋಡಿ. ಓಕೆ, ಹಿಂದೆ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟು ಯಾವತ್ತೂ ನಾವು ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಕೂದಲು ಸ್ಕ್ರಾಫಿಗೆ ಅಪ್ಲೈ ಮಾಡಬೇಕು, ಫಸ್ಟ್ ಕೂದಲಿಗೆ ಅಪ್ಲೈ ಮಾಡಬಾರ್ದು, ಓಕೆನಾ. ನಾವು ಆಮೇಲೆ ಅಪ್ಲೈ ಮಾಡ್ಬೋದು ಕೂದಲಿಗೆ. ಅದೇ ಈ ರೀತಿ ಮಾಡೋಕ್ಕೆ ನಿಮ್ಗೆ ಆಗಿಲ್ಲ ಅಂದರೆ ಈ ರೀತಿ ಹಾಕೊಂಡ್ಕೊಂಡು ನೋಡಿಲಿ, ಈ ರೀತಿ ಹಿಂದೆಯಿಂದ ನೀವು ಅಪ್ಲೈ ಮಾಡ್ಬೋದು. ಹೀಗೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್, ಓಕೆ. ಕೂದಲು ಈ ಎಣ್ಣೆ ಎಸ್ಪೆಷಲಿ ಈ ರೀತಿ ಮಾಡಿ ಅಪ್ಲೈ ಮಾಡಿದ್ರೆ ನಿಮಗೆ ತಲೆ ಕೂದಲು ಅಂತೂ ಉದ್ರಲ್ಲ, ಐ ಪ್ರಾಮಿಸ್, ಓಕೆ. ಈ ರೀತಿ ಈಗ ನೀವು ಕೂದಲಿಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್, ಓಕೆ. ಕುತ್ಕೊಂಡೇ ಮಾಡ್ತೀನಿ, ನಿಂತ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ. ಈ ರೀತಿ ಮಸಾಜ್ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈ ರೀತಿ ನಿಮ್ಮ ಕೂದಲು ಬೆಳೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕೂದಲು ಹಚ್ಚೋಕ್ಕಿಂತ ಫಸ್ಟ್ ಈ ರೀತಿ ಮಸಾಜ್ ಮಾಡಿ. ಮಸಾಜ್ ಮಾಡೋದು ನಮ್ಮ ಮನೇಲಿ ಇದೆ, ಬರೀ ಎಲ್ಲರ ಮನೇಲೂ ಅದಿತ್ವಲ್ಲ. ಸೊ ಹಾಗಾಗಿ ನಾನು ಕೈಲೇ ಮಾಡಿ ತೋರಿಸ್ತೀನಿ, ನನಗೂ ಟೈಮ್ ಇರಲ್ಲ ಮಸಾಜ್ ಎಲ್ಲ ಮಾಡೋಕ್ಕೆ. ನೋಡಿ ಇವಾಗ ತಿಂಡಿ ಮಾಡಬೇಕು, ಇವತ್ತು ತಿಂಡಿ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಬೇಗ ಬೇಗ ಅಪ್ಲೈ ಮಾಡ್ಕೊಂಡು ನಾನು ಹೋಗಬೇಕು ತಿಂಡಿಗೆ. ಈಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಸ್ವಲ್ಪ ಕೈಗೆ ಹಾಕೋತೀನಿ ಎಣ್ಣೆ. ಕೈಗೆ ಹಾಕ್ಕೊಂಡು ಇಲ್ಲಿಂದನೂ ಕೂದಲಿಗೆ ಫ್ಲಾಟಾಗಿ ಹಚ್ತೀನಿ. ಯಾಕೆ ಆಗ ನೀಟಾಗಿ ಕೂದಲಿಗೆ ಅಪ್ಲೈ ಆಗುತ್ತೆ ಈ ರೀತಿ. ಇಲ್ಲಾಂದರೆ ಕೂದಲಿಗೆ ಅಪ್ಲೈ ಆಗೋ ಚಾನ್ಸಸ್ ಇರೋಲ್ಲ. ಇದೇ ರೀತಿ ನಾನು ಕೂದಲಿಗೆಲ್ಲ ಅಪ್ಲೈ ಮಾಡ್ತೀನಿ. ಲಾಸ್ಟಿಗೆಲ್ಲ ಸೇರಿಸಿ ಕೊನೆಗೆ ಜಾಸ್ತಿ ಹಚ್ತೀನಿ. ಯಾಕೆಂದರೆ ಕೌಲು ಹೊಡಿಬಾರ್ದಲ್ಲ, ಅಂದರೆ ಇಂಗ್ಲೀಷಲ್ಲಿ ಸ್ಪಿಟ್ ಎಂಡ್ಸ್ ಅಂತ ಹೇಳ್ತಾರಲ್ಲ, ಅದು ಹೊಡಿಯೋಲ್ಲ ನೀಟಾಗಿ ಎಣ್ಣೆ ಹಚ್ಚಿದ್ರೆ ಫ್ರೆಂಡ್ಸ್. ನೋಡಿ ಎಷ್ಟಿದೆ. ನಾನು ಒಬ್ಬಟ್ಟು ಮಾಡ್ಬೇಕಾದ್ರೆ ಇಷ್ಟು ಎಣ್ಣೆ ಹಚ್ಕೊತೀನಿ ಕೈ. ಈಗ ಕೂದಲಿಗೆಲ್ಲ ಅಪ್ಲೈ ಆಗಿದೆ. ಲಾಸ್ಟಿಗೆ ಆಮೇಲೆ ಹಚ್ತೀನಿ, ತೋರಿಸ್ತೀನಿ ನಿಮಗೆ. ಈಗ ಈ ಕಡೆ ಅಪ್ಲೈ ಮಾಡೋಣ ಅಂತ. ಈ ವಿಡಿಯೋ ಈಗಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಇವತ್ತೇ ಬರುತ್ತೆ ನಿಮ್ಗೆ ಈ ವಿಡಿಯೋ. ಈಗ ನಾನು ಇಲ್ಲಿಗೆ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಅಂತ ಇದೀನಿ, ವಿಡಿಯೋ ಅಪ್ಲೋಡ್ ಆಗೈತಿ. ಇಷ್ಟೇ ಫ್ರೆಂಡ್ಸ್, ಹೇರ್ ಆಯಿಲಿಂಗ್ ವಿಡಿಯೋ. ಇನ್ನೂ ಅಪ್ಲೋಡ್ ಮಾಡಬೇಕಿವತ್ತು. ಈಗ ನೋಡಿ ಓಕೆನಾ, ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಬರ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಕೊಬ್ಬರೆಣ್ಣೆ ಹಾಕಿದ್ರೆ ಕೂದಲು ಉದುರುತ್ತೆ. ನಾನು ಜಾಸ್ತಿ ಕೊಬ್ಬರೆಣ್ಣೆ ಮಿಕ್ಸ್ ಮಾಡಲ್ಲ, ನಿಮಗೋಸ್ಕರ ಇವತ್ತು ಮಿಕ್ಸ್ ಮಾಡಿದ್ದೀನಿ. ಯಾಕೆಂದರೆ ಕೆಲವೊಬ್ರಿಗೆ ಹರಳೆಣ್ಣೆ ಒಂದೇ ಹಾಕೋಕ್ಕೆ ಇಷ್ಟ ಆಗಲ್ವಲ್ಲ, ಅದಕ್ಕೆ ಯೂಶ್ವಲಿ ನಾನು ಹರಳೆಣ್ಣೆಲ್ಲೇ ಅಪ್ಲೈ ಮಾಡೋದು ಗೈಸ್. ಇರೋ ರಿಯಾಲಿಟಿ ಹೇಳ್ತೀನಿ. ಕೆಲವೊಬ್ರಿಗೆ ಹರಳೆಣ್ಣೆ ಇಷ್ಟ ಆಗಲ್ಲ, ಯಾಕೆಂದರೆ ಅಂಟಂಟಾಗತ್ತಲ್ವ. ಜಾಸ್ತಿ ಹಾಕಿದ್ದೀನಿ ಈಗ, ತಣ್ಣಗಾಗ್ಬೇಕು ನನಗೆ. ಓಕೆ ಫ್ರೆಂಡ್ಸ್, ಇಷ್ಟೇ. ಓಕೆ, ಬಾಯ್.